ನಾವು ಇವತ್ತು ಸೈಕಲ್ಗಳನ್ನ ರೆಡಿ ಮಾಡ್ಸೋಣ ಅಂಥೇಳಿ ಸೈಕಲ್ ಶಾಪ್ ಹೊರಟಿದ್ದು. 3 ಸೈಕಲ್ ಇತ್ತು ಟೋಟಲು. 3ರಲ್ಲೂ ಮಕ್ಕಳು ಓಡಿಸಿ ಎಲ್ಲದರಲ್ಲೂ ಟೈರು ಟ್ಯೂಬ್ ಎಲ್ಲ ಹಾಳಾಗಿತ್ತು. ಕೆಲವೊಂದರಲ್ಲಿ ಬ್ರೇಕು, ಈ ಸೈಕಲಲ್ಲಿ ನೋಡಿ ಎಲ್ಲ ಬೇರಿಂಗ್ ಎಲ್ಲ ಹೊರಟೋಗಿದೆ. ಎಲ್ಲ ರೆಡಿ ಮಾಡ್ತಾನೆ ಅಂಥೇಳಿ ಅವ್ರ ಹತ್ರ ಸೈಕಲ್ ಕೊಟ್ಟು, ಹಾಗೆ ಒಂದು ಸೈಕಲ್ದು ನೆನಪು ಬಂತು. ನಾನು 10ನೇ ಕ್ಲಾಸ್ ಹೋದವರೆಗೂ ನನಗೆ ಸೈಕಲು ಕೊಡ್ಸೋಕ್ಕಾಗಿರಲಿಲ್ಲ ಮನೆಯಲ್ಲಿ. ನಾನು ಚಿಕ್ಕವನಿದ್ದಾಗಿಂದನೂ ಕೇಳ್ತಾಯಿದ್ದೆ ಮನೆಯಲ್ಲಿ. ಆವಾಗ ಅವ್ರು ಹೇಳ್ತಿದ್ರು, ಸೈಕಲ್ ಬುಕ್ ಮಾಡಿದ್ದೀವಿ ಕೊಡ್ತಾರೆ. ಬುಕ್ ಮಾಡಿದಾರೆ ಅಂದರೆ ನಾನೇನೋ ಕೊಡ್ತಾರೆ ಅನ್ನೋದು, ಲೇಟಾಗಿ ಕೊಡ್ತಾರೇನೋ ಅನ್ನೋ ಥರ ಒಂದಿತ್ತು. ಆಮೇಲೆ ಫೈನಲಾಗಿ 10ನೇ ಕ್ಲಾಸಲ್ಲಿ ಕೊಡಿಸಿದ್ಮೇಲೆ ಅಂತೂ ಕಮ್ಮಿ ಅಂದ್ರೂ HALಯಿಂದ HSRವರೆಗೂ, ಕೋರಮಂಗಲದಿಂದ ಯಲಹಂಕವರೆಗೂ ಸೈಕಲ್ ತೊಳ್ಕೊಂಡೆ ಓಡಾಡ್ಬಿಟ್ಟಿದ್ದೀನಿ. ಇವತ್ತು ಕೋರಮಂಗಲದಿಂದ ಆಟೋದಲ್ಲಿ ಹೋಗೋನು ಅಷ್ಟು ಕಷ್ಟಪಡ್ತೀನಿ. ಅಷ್ಟೊಂದು ದೂರ ಇದೆ ಅಂತ ಅನಿಸುತ್ತೆ. ಕೋರಮಂಗಲದಿಂದ ಯಲಹಂಕವರೆಗೂ ಸೈಕಲಲ್ಲೇ ಓಡಿಸಿದ್ದು ಇವತ್ತರೆಗೂ ಹಂಗೆ ನೆನಪಲ್ಲಿ ಉಳಿತದೆ. ನನಗೆ ಇವತ್ತು ಟೋಟಲ್ ಖರ್ಚಾಗಿದ್ದು 3 ಸೈಕಲ್ಗೂ ಸೇರಿಸಿ, ಈ ಸೈಕಲ್ಗೆ ಟೈರ್ ಟ್ಯೂಬ್ 2 ಹೊಸದು, ಆ ಸೈಕಲ್ಗೆ ಹಿಂದೆ ಟೈರ್ ಹೊಸದು, ಇನ್ನೊಂದು ಸೈಕಲ್ಗೆ ಟೈರ್ ಟ್ಯೂಬ್ ಹೊಸದು, ರೆಡ್ ಕಲರ್ ಸೈಕಲ್ಗೆ. ಎಲ್ಲ ಸೇರಿ ನನಗೆ ಟೋಟಲು 3,500 ಖರ್ಚಾಯಿತು. ನಿಮಗೂ ಬಾಲ್ಯದಲ್ಲಿ ಈ ಥರ ಸೈಕಲ್ ಸಿಗದೇ ಇರೋವಂಥ ಏನಾದರೂ ನೆನಪುಗಳಿದೆಯಾ? ನಾವು ಎಲ್ಲ ಸೈಕಲ್ ರೆಡಿ ಮಾಡ್ಕೊಂಡು ಮನೆ ಕಡೆ ಹೊರಟ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್. ಲೈಕು, ಶೇರು, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬೈ ಬಾಯ್.